ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಎಂದಿನಂತೆ ಇವತ್ತು ಕೂಡ 5 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಫ್ಲೂಯಿಡ್ ಮೆಕ್ಯಾನಿಕ್ಸ್ ಕೈನೆಮ್ಯಾಟಿಕ್ಸ್ ನ ಕಂಟಿನ್ಯೂ ಮಾಡೋಣ. ಫಸ್ಟ್ ಕ್ವಶನ್ ಆಫ್ ದಿಸ್ ಡೇ: ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ ರೆಪ್ರೆಸೆಂಟ್ಸ್ ದ ಸಿಂಪ್ಲಿಫೈಡ್ ಫಾರ್ಮ್ ಆಫ್ ಕೋಲ್ಬ್ರೂಕ್ ಇಕ್ವೇಷನ್ ಯೂಸ್ಡ್ ಟು ಕ್ಯಾಲ್ಕುಲೇಟ್ ಫ್ರಿಕ್ಷನ್ ಫ್ಯಾಕ್ಟರ್? ಫ್ರಿಕ್ಷನ್ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ದೇರ್ ಆರ್ ಸೋ ಮೆನಿ ಇಕ್ವೇಷನ್ಸ್ ಅದಾವ. ಯಾವ ಲ್ಯಾಮಿನಾರ್ ಫ್ಲೋಗ್ ಬೇರೆ, ಆಮೇಲೆ ರೆನಾಲ್ಡ್ಸ್ ನಂಬರ್ ಮೇಲೆ ಡಿಪೆಂಡೆನ್ಸಿ ಫ್ರಿಕ್ಷನ್ ಫ್ಯಾಕ್ಟರ್ಸ್ ಇದಾವ. ಅವೆಲ್ಲ ಇಕ್ವೇಷನ್ಸ್ ಸ್ವಲ್ಪ ಬೈ ಹಾರ್ಟ್ ಹಾಕ್ರಿ. ಬಟ್ ಒಂದೇ ಸತಿ ಬೈ ಹಾರ್ಟ್ ಹಾಕಿದ್ರೆ ನಿಮ್ಗೆ ನೆನಪು ಬೆಳೆಯಂಗಿಲ್ಲ. ಅದಕ್ಕೆ ಏನು ಮಾಡಬೇಕು, ಲಾಸ್ಟ್ ಮಿನಿಟ್ ಫಾರ್ಮುಲಾ ಅಂತೇಳಿ ಒಂದು ಪೇಜ್ ಮಾಡಿ ಬೈ ಹಾರ್ಟ್ ಹಾಕಿರಿ. ಎಕ್ಸಾಮ್ ಇಂದಲ್ ದಿನ ನೋಡ್ಕೊಂಡು ಹೋಗೋದ್ರಿ. ಓಕೆ, ಇದು ಡೈರೆಕ್ಟ್ ಇಕ್ವೇಷನ್ ಅದ. ಇದರೊಳಗಡೆ ಏನು ಎಕ್ಸ್ಪ್ಲನೇಷನ್ ಅನಾಲಿಸಿಸ್ ಏನಿರಂಗಿಲ್ಲ. ಕೋಲ್ಬ್ರೂಕ್ ಇಕ್ವೇಷನ್ ಯಾವ್ದು ಇದ್ರೊಳಗೆ ಅಂತ ಕೇಳಿದ್ರು ಅವರು. ಇದು ಆಪ್ಷನ್ ಬಿ ಆಗಿರ್ತದೆ. ಬಿ ಸರಿಯಾದ ಉತ್ತರ. 1.14 ಮೈನಸ್ ಇರ್ತದೆ ಲಾಗ್ ಕೆ ಬೈ ಡಿ ಪ್ಲಸ್ 9.35 ಆರ್ ಇ ರೂಟ್ ಆಫ್ ಎಫ್. ಇದು ಇಕ್ವೇಷನ್ ಯೂಸ್ ಮಾಡ್ಬೋದು. Next, if the velocity gradient is given by theta and dynamic viscosity of the fluid is given by mu, then what is the shear stress on the wall of boundary layer in the direction of motion? In the direction of motion ಒಳಗಡೆ shear stress ಹೆಂಗಿರ್ತದ? shear stress strain ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತದ. shear stress ಅಂದ್ರೆ ಟೋ, shear strain ಅನ್ನು ಏನು ಕೊಟ್ಟರೆ ಈ ಸತಿ ಥೀಟಾ ಕೊಟ್ಟರು. ಬಟ್ ನಾವು ಓದಿದ್ದು ಯಾವುದು? ಡಿ ಯು ಬೈ ಡಿ ವೈ ಓದಿವಿ. ಸೇಮ್ ಆಯ್ತಲ್ಲ, ಇದನ್ನು ಥೀಟಾ ಆಗ್ತದೆ. ಅಂದ್ರೆ ಟೋ ಈಸ್ ಈಕ್ವಲ್ ಟು ಮ್ಯೂ ಇಂಟು ಥೀಟಾ ಇಸ್ ಅ ಕರೆಕ್ಟ್ ಆನ್ಸರ್. ದೇರ್ ಫೋರ್ ಮ್ಯೂ ಥೀಟಾ ಇಸ್ ಅ ರೈಟ್ ಆನ್ಸರ್. ಇಲ್ಲಿ ಕನ್ಫ್ಯೂಷನ್ ಮಾಡೇನಂದ್ರೆ ಡಿ ಯು ಬೈ ಡಿ ವೈ ಅಂತ ಬರೆಯೋ ಬದಲು ಅದನ್ನ ಥೀಟಾ ಅಂತ ಕರೆದನ. ಥೀಟಾ ಅಂತ ಕರೆದಿದ್ದ ಅಂದ್ರೆ ನಮ್ಮ ಇಕ್ವೇಷನ್ ಪ್ರಕಾರ ಮ್ಯೂ ಥೀಟಾ ಈಸ್ ಯುವರ್ ಶಿಯರ್ ಸ್ಟ್ರೆಸ್. ದಟ್ ಇಸ್ ಯುವರ್ ಶಿಯರ್ ಸ್ಟ್ರೆಸ್. ದೇರ್ಫೋರ್ ಮ್ಯೂ ಥೀಟಾ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬರ್ತದ: ಇನ್ ಅ ಪರ್ಟಿಕ್ಯುಲರ್ ಇನ್ಸ್ಟಂಟ್ ಆಫ್ ಟೈಮ್ ದ ವೆಲಾಸಿಟಿ ಆಫ್ ಫ್ಲೋ ಡಸ್ ನಾಟ್ ಚೇಂಜ್ ವಿತ್ ಲೊಕೇಶನ್ ಓವರ್ ಸ್ಪೆಸಿಫಿಕ್ ರೀಸನ್. ದ ಫ್ಲೋ ಈಸ್ ಕಾಲ್ಡ್ ಆಸ್. ಇದು ಬಹಳ ಟ್ರಿಕಿ ಕ್ವಶನ್ ಅದ. ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ಲೊಕೇಶನ್ ಅಂದ್ರೆ ಸ್ಪೇಸ್. ವಿತ್ ರೆಸ್ಪೆಕ್ಟ್ ಟು ಲೊಕೇಶನ್ ಚೇಂಜ್ ಆಗಿಲ್ಲ ಅಂದ್ರೆ ಅದಕ್ಕೆ ಯೂನಿಫಾರ್ಮ್ ನಾನ್ ಯೂನಿಫಾರ್ಮ್ ಅಂತಾರೆ. ಓಕೆ, ಯೂನಿಫಾರ್ಮ್ ವೆಲಾಸಿಟಿ ಅಂದ್ರೆ ಏನು? ವಿತ್ ರೆಸ್ಪೆಕ್ಟ್ ಟು ಲೊಕೇಶನ್ ಅಥವಾ ವಿತ್ ರೆಸ್ಪೆಕ್ಟ್ ಟು ಸ್ಪೇಸ್ ಚೇಂಜ್ ಆಗಲ್ಲ. ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆಗಿಲ್ಲ ಅಂತಂದ್ರೆ ಅದಕ್ಕೆ ಸ್ಟಡಿ ಫ್ಲೋ ಅಂತ ಕರೀತಾರೆ. ಬಟ್ ಒಂದ್ ನೆನ್ಪಿಟ್ಕೊಡ್ರಿ ನೀವು, ಯಾವ್ಯಾವ ಫ್ಲೋಗಳು ಯೂನಿಫಾರ್ಮ್ ಇರ್ತಾವಲ್ಲ ಅವು ಎಲ್ಲವೂ ಸ್ಟಡಿ ಇರಲೇಬೇಕು. ಆಲ್ ಯೂನಿಫಾರ್ಮ್ ಫ್ಲೋಸ್ ಒಂದ್ ಕಡೆ ಬರ್ಕೊಡ್ರಿ. ಆಲ್ ಯೂನಿಫಾರ್ಮ್ ಫ್ಲೋಸ್ ಆರ್ ಸ್ಟಡಿ ಫ್ಲೋಸ್, ಬಟ್ ಆಲ್ ಸ್ಟಡಿ ಫ್ಲೋ ಕೆನ್ ನಾಟ್ ಬಿ ಯೂನಿಫಾರ್ಮ್ ಫ್ಲೋ. ಓಕೆ, ಇಲ್ಲಿ ಏನ್ ಹೇಳಿದ್ರೆ ಇಫ್ ಅಟ್ ಅ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್ ದ ವೆಲಾಸಿಟಿ ಆಫ್ ಫ್ಲೋ ಡಸ್ ನಾಟ್ ಚೇಂಜ್ ವಿತ್ ಲೊಕೇಶನ್ ಅಂದ್ರೆ ಟೈಮ್ ಫಿಕ್ಸ್ ಇಟ್ಕೊಂಡು ವಿತ್ ರೆಸ್ಪೆಕ್ಟ್ ಟು ಲೊಕೇಶನ್ ಚೇಂಜ್ ಮಾಡಕತ್ತಿದ್ರಿ ಅಂತಂದ್ರೆ ಅದು ಯೂನಿಫಾರ್ಮ್ ಫ್ಲೋ ಆಗಿರ್ತದೆ. ಡಸ್ ನಾಟ್ ಅಂದ್ರಲ್ಲ ಅದಕ್ಕೆ ಅದು ಯೂನಿಫಾರ್ಮ್ ಫ್ಲೋ ಆಗಿರ್ತದೆ. ಅಂಡರ್ಸ್ಟುಡಾ? ಭಾಳ ಈಸಿ ಅದ. ಅಕಸ್ಮಾತ್ ಆಗಿ ಯಾವ್ದಾರ ಆಪ್ಷನ್ಸ್ ಒಳಗಡೆ ಸ್ಟಡಿ ಯೂನಿಫಾರ್ಮ್ ಇತ್ತು ಅಂತ ತಿಳ್ಕೊಡ್ರಿ. ಸ್ಟಡಿ ಯೂನಿಫಾರ್ಮ್ ಅಂತ ಇತ್ತಂದ್ರೆ ಇದನ್ನ ನೀವು ಬೇಡ ಬಿಡಿ, ಇಷ್ಟು ಕಾಂಪ್ಲಿಕೇಟ್ ಬೇಡ. ಈ ಪ್ರಶ್ನೆ ಡೈರೆಕ್ಟ್ ಉತ್ತರನದ ಯೂನಿಫಾರ್ಮ್ ಫ್ಲೋ, ಬಿಕಾಸ್ ಆಸ್ ಪರ್ ಡೆಫಿನಿಷನ್. ಕನ್ಫ್ಯೂಸ್ ಇಲ್ಲಿ ಮಾಡೋದು ಬೇಡ, ಥಿಯರಿ ಕ್ಲಾಸ್ ಮಾಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ ರೆಪ್ರೆಸೆಂಟ್ಸ್ ದ ಕಂಟಿನ್ಯೂಟಿ ಇಕ್ವೇಷನ್ ಇನ್ ಕೇಸ್ ಆಫ್ ಸ್ಟಡಿ ಇನ್ಕಾಂಪ್ರೆಸಿಬಲ್ ಫ್ಲೋ? ಓಕೆ, ನಿಮ್ಗೆ ಆಲ್ರೆಡಿ ಒಂದಿಷ್ಟು ಇಕ್ವೇಷನ್ಸ್ ಅನ್ನು ಕೊಟ್ಟಿತ್ತು, ಅವ್ನು ಬೈ ಹಾರ್ಟ್ ಹಾಕ್ರಿ ಅಂತ ಹೇಳಿದ ಕೈನೆಮ್ಯಾಟಿಕ್ಸ್ ಒಳಗೆ. ಓಕೆ, ಆ ಇಕ್ವೇಷನ್ಸ್ ಇನ್ನೊಂದ್ಸತಿ ನೋಡ್ಕೊಡ್ರಿ. ಇದು ಕಂಟಿನ್ಯೂಟಿ ಇಕ್ವೇಷನ್. ಈ ಕಂಟಿನ್ಯೂಟಿ ಇಕ್ವೇಷನ್ ಒಳಗಡೆ ಸ್ಟಡಿ ಫ್ಲೋ ಅಂತ ಅನ್ಕೊಂಡಾಗ ಇದು ಕ್ಯಾನ್ಸಲ್ ಆಗ್ತೈತಿ. ಮತ್ತೆ ಇನ್ಕಾಂಪ್ರೆಸಿಬಲ್ ಫ್ಲೋ ಅಂತ ಅನ್ಕೊಂಡಿರೋದ್ರಿಂದ ಈ ರೋಗಳೆಲ್ಲ ಕ್ಯಾನ್ಸಲ್ ಆಗ್ತಾವ. ಹಾಗಾಗಿ ನಿಮಗೆ ಲಾಸ್ಟ್ ಇದು ಉಳಿತದೆ. ಈ ಇಕ್ವೇಷನ್ ನಂತರ ಇದು ಕಂಟಿನ್ಯೂಟಿ ಇಕ್ವೇಷನ್ ಯಾವಾಗ ಅಂದ್ರೆ ಸ್ಟಡಿ ಮತ್ತು ಇನ್ಕಾಂಪ್ರೆಸಿಬಲ್ ಫ್ಲೋ ಇದ್ದಾಗ. ಆದ್ರಿಂದ ಇಲ್ಲಿ ಕ್ವಶನ್ ಏನ್ ಕೇಳಿದಾನೆ ಅಂದ್ರೆ ಸ್ಟಡಿ ಮತ್ತು ಇನ್ಕಾಂಪ್ರೆಸಿಬಲ್ ಫ್ಲೋ ಇತ್ತಂದ್ರೆ ಅದ್ರದ್ದು ಕಂಟಿನ್ಯೂಟಿ ಇಕ್ವೇಷನ್ ಹೆಂಗಿರುತ್ತಾ ಅಂತ ಕೇಳೋಣ. ಯು ಎಕ್ಸ್ಗೆ, ವಿ ವೈಗೆ, ಡಬ್ಲ್ಯೂ ಜೆಡ್ಗೆ ಸರಿಯಾದ ಉತ್ತರ. ಬಟ್ ಈ ಎರಡನೇ ಆಪ್ಷನ್ ಒಳಗೆ ಬಂದ್ರೆ ಡಿಫ್ರೆನ್ಸಿಯೇಷನ್ ಪ್ರೆಷರ್ ಮಾಡಕತ್ತನ, ಬೇಕಾಗಿಲ್ಲ. ಇಲ್ಲಿ ಥರ್ಡ್ ಆಪ್ಷನ್ ಬಂದ್ರ ಇಲ್ಲಿ ಮೈನಸ್ ಹಾಕಿದಾನೆ, ಇಲ್ಲಿ ಇದು ಬೇಕಾಗಿಲ್ಲ. ನನ್ ಆಫ್ ದಿ ಅಬೌವ್ ಅಂತ ಬಿಡ್ರಿ. ದೇರ್ ಫೋರ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, what is the terminal velocity meter per second for 4 gram particle which is falling in the water with a projected area of 5 square centimeter? The coefficient of drag is given as 0.47. coefficient of drag ಕೊಟ್ಟಾಗ ನೀವು ಹೆಂಗೆ ಕಂಡುಹಿಡಿತೀರಿ? ನಾನು ನಿಮಗೆ ಡೈರೆಕ್ಟ್ ಇಕ್ವೇಷನ್ ಕೊಡ್ತೀನಿ, ಆ ಡೈರೆಕ್ಟ್ ಇಕ್ವೇಷನ್ ಮೇಲೆ ನೀವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ರಿ. ಯಾವಾಗಂದ್ರೆ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಕೊಟ್ಟಾಗ ನೋಡು, ಡಯಾಮೀಟರ್ ಕೊಟ್ಟಾಗ ಸೆಟ್ಲಿಂಗ್ ವೆಲಾಸಿಟಿ ಹೇಳಕ ನಿಮ್ಗೆ ವಾಟರ್ ಸಪ್ಲೈ ಸೆಡಿಮೆಂಟೇಷನ್ ಟ್ಯಾಂಕ್ ಒಳಗಡೆ ಬಹಳ ಇಕ್ವೇಷನ್ಸ್ ಅದಾವ, ಅರ್ಥ. ಬಟ್ ಇದೇನಂದ್ರೆ ಮಾಸ್ ಕೊಟ್ಟಾಗ ಪರ್ಟಿಕ್ಯುಲರ್ ಗ್ರಾಮ್ ಆಫ್ ಸಾಯಿಲ್ ಅಂತ ಕೊಟ್ಟಾಗ ನೀವು ಯಾವ ಇಕ್ವೇಷನ್ ಯೂಸ್ ಮಾಡಬೇಕು ಬರ್ಕೊಟ್ಟಿದ್ದೀನಿ. ದಿಸ್ ಇಸ್ ಹಾಫ್ ಸಿ ಡಿ ರೋ ಏರಿಯಾ ಮತ್ತು ವಿ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಜಿ ಇಂಟು ಗಾಮಾ ಎಸ್ ಮೈನಸ್ 1 ಇಂಟು ವಾಲ್ಯೂಮ್. ಇದರೊಳಗಡೆ ಈ ಕಡೆಗೆ ಏನದಲ್ಲ ಇದಿಷ್ಟು, ದಿಸ್ ಇಸ್ ವಾಟ್ ಸಮ್ ಡೆನ್ಸಿಟಿ ಇಂಟು ವಾಲ್ಯೂಮ್ ಇಸ್ ಅ ಮಾಸ್, ದಟ್ ಇಸ್ ಯುವರ್ 4 gram, and this G is a 9.81. then half is half. CD ಗೊತ್ತಿಲ್ಲ, CD ನ ಕಂಡಿಡಿ ಅಂತ ಹೇಳ್ಯಾರ ಅಲ್ಲ, CD ಕೊಟ್ಟಿದ್ದಾರೆ 0.47. then ರೋ ಕೊಟ್ಟಿದ್ದಾರೆ 1. ಓಕೆ,
1 ಗ್ರಾಮ್ ಪರ್ ಸೆಂಟಿಮೀಟರ್ ಸ್ಕ್ವೇರ್. ಆಮೇಲೆ ವಿ ಟಿ ಕೊಟ್ಟಿದ್ದಾರೆ ಅಲ್ಲ, ವಿ ಟಿ ಕಂಡು ಹಿಡಿಬೇಕು. ದೇರ್ಫೋರ್ ವಿ ಟಿ ಕಂಡು ಹಿಡಿದ್ರಿ ಅಂದ್ರೆ ನಿಮ್ಗೆ ಆನ್ಸರ್ ಬರ್ತದ ವಿ ಟಿ ಇಸ್ ಈಕ್ವಲ್ ಟು ಏರಿಯಾ ಎಲ್ಲಿ ಕೊಟ್ಟಲ್ಲ 5 ಸ್ಕ್ವೇರ್ ಸೆಂಟಿಮೀಟರ್. ಓಕೆ, ಇವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಟಿ ಬರ್ತದ. ದಟ್ ಈಸ್ ಯುವರ್ ವಿ ಟಿ ಈಕ್ವಲ್ ಟು 57.79 ಸೆಂಟಿಮೀಟರ್ ಪರ್ ಸೆಕೆಂಡ್, ಅಥವಾ ಯು ವಿಲ್ ಗೆಟ್ ದಿಸ್ 0.578 ಅಂತ ಬರ್ತದೆ. ಆಪ್ಷನ್ಸ್ ನೋಡ್ರಿ, ನಿಮ್ಗೆ ಗೊತ್ತಾಗ್ತದೆ. ಆಪ್ಷನ್ ಪ್ರಕಾರ 0.78 ಅಂದ್ರೆ 0.578 ಅಂದ್ರೆ 0.58 ಅಂತ ಕನ್ಸಿಡರ್ ಮಾಡಿ ಮುಂದಕ್ಕೆ ಹೋಗ್ಬೋದು. ರೈಟಾ? ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋದಲ್ಲಿ 5 ಕ್ವಶನ್ಸ್ಗಳು ಸಾಕು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ 5 ಕ್ವಶನ್ ನೋಡೋಣ.